ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ರವಿಕುಮಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಯಾರೆಲ್ಲ ನನ್ನ ವಿಡಿಯೋನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನೋಡ್ತಾ ಇದ್ದೀರಾ, ಆ್ಯಂಡ್ ಯಾರು ವಿಸಿಟ್ ಮಾಡಿ ನೋಡ್ತಾ ಇದ್ರೂ ಕೂಡ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂಥವರೆಲ್ಲ ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಮೀಶೋದು ಒಂದಷ್ಟು ಅನ್ಬಾಕ್ಸಿಂಗ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಒಂದಷ್ಟು ಆಲ್ರೆಡಿ ಯೂಸ್ ಮಾಡಿ ತುಂಬ ಗುಡ್ ರಿಸಲ್ಟ್ ಕೊಟ್ಟಿರೋಂಥ ಪ್ರಾಡಕ್ಟ್ನ ನಾನು ಇವತ್ತು ನಿಮಗೆ ತೋರಿಸೋಣ ಅಂತ ಬಂದ್ಬಿಟ್ಟು ಈ ವಿಡಿಯೋನ ನಾನು ಇವತ್ತು ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ. ತಡ ಮಾಡೋದು ಬೇಡ, ಬೇಗ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಬನ್ನಿ. ಯಾವ್ಯಾವೆಲ್ಲ ಐಟಮ್ಸ್ ತರಿಸಿದ್ದೀನಿ, ಯಾವ್ಯಾವ ಐಟಮ್ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಆ್ಯಂಡ್ ಏನೇನೆಲ್ಲ ತರಿಸಿದ್ದೀನಿ ಅಂತ ಹೋಗಿ ಬೇಗ ನೋಡ್ಕೊಂಡು ಬಂದ್ಬಿಡೋಣ. ಆ್ಯಂಡ್ ಫಸ್ಟ್ ಒಂದು ಬಂದುಬಿಟ್ಟು ಇದು ಡ್ರೆಸ್ಸು ಕೋ-ಆರ್ಡರ್ ಸೆಟ್ನ ನಾನು ಬುಕ್ ಮಾಡಿದ್ದೆ. ಯಾವ ಥರ ಬಂದಿದೆ ಅಂತ ಟ್ರಸ್ಟ್ ಮೀ ನನಗೂ ನಿಜವಾಗ್ಲೂ ಗೊತ್ತಿಲ್ಲ. ನೋಡೋಣ, ಓಪನ್ ಮಾಡಿ. ಕಲರ್ ಅಂತೂ ತುಂಬ ಚೆನ್ನಾಗಿದೆ, ಕಲರ್ ಕೂಡ ಇದೆ. ಇದಕ್ಕೆ ಓಪನ್ ಮಾಡೋಣ. ನಾನು ಆ್ಯಕ್ಚುಲಿ ಎಕ್ಸೆಲ್ನ ಬುಕ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ. ಕಾಟನ್ ಇದು, ಆ್ಯಕ್ಚುಲಿ ಸಮ್ಮರ್ಗಂತೂ ಸೂಪರ್ ಆಗಿರುತ್ತೆ. ಕಾಲರ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಬಟನ್ಸ್ನು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹಾಕಿದ್ದಾರೆ. ತ್ರೀ ಬೈ 4 ಸ್ಲೀವ್ಸ್ ಬರುತ್ತೆ ಇದು. ಕೆಳಗಡೆ ಫಿಶ್ ಕಟ್ ಅಲ್ಲೂ ಕೂಡ ಸಿಗುತ್ತೆ. ಇದು ಫಿಶ್ ಕಟ್ ನಾನು ಬುಕ್ ಮಾಡಿರೋದು. ತುಂಬಾನೇ ಚೆನ್ನಾಗಿದೆ. ಆ್ಯಂಡ್ ವೇರ್ ಮಾಡಿದ್ರೆ ಹೇಗೆ ಕಾಣುತ್ತೆ ಹೇಳು ನಾವು. ಆ್ಯಂಡ್ ಇದಕ್ಕೆ ಟ್ರೌಸರಲ್ಲಿ ಪ್ಯಾಂಟ್ ಕೂಡ ಕೊಟ್ಟಿದ್ದಾರೆ. ದುಪ್ಪಟ್ಟ ಸಿಗಲ್ಲ ಇದಕ್ಕೆ, ಎಲಾಸ್ಟಿಕ್ ಇದೆ. ಪ್ಯಾಂಟ್ ಕೂಡ ಆಗುತ್ತೆ. ಆ್ಯಂಡ್ ತುಂಬ ಫ್ರೀ ಆಗಿನೂ ಕೂಡ ಇರುತ್ತೆ. ಈ ಸಮ್ಮರ್ಗೆ ವೇರ್ ಮಾಡೋಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನನಗಂತೂ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು. ಬಟ್ ವೇರ್ ಮಾಡಿದ್ರೆ ಹೇಗೆ ಕಾಣುತ್ತೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ವೇರ್ ಮಾಡಿದರೆ ಚೆನ್ನಾಗಿ ಕಾಣಿಸ್ಬೋದು ಅಂತ ಅನ್ಕೊತೀನಿ. ಅದು ಬಿಕಾಸ್ ನಾನು ಅವರು ವೇರ್ ಮಾಡಿರೋದನ್ನ ರಿವ್ಯೂ ಏನಿರುತ್ತೆ ಪರ್ಚೇಸ್ ಮಾಡಿರೋದು, ಆ ರಿವ್ಯೂ ನೋಡಿದೆ ನಾನು ಯಾವುದೇ ಪ್ರಾಡಕ್ಟ್ನ ಪರ್ಚೇಸ್ ಮಾಡಲ್ಲ. ಆ್ಯಂಡ್ ಇದನ್ನು ಕೂಡ ರಿವ್ಯೂ ನೋಡಿ ಅದರಲ್ಲಿರೋ ಹಾಕಿರೋ ಫೋಟೋಸ್ನ ನೋಡಿ ನಾನು ಇದನ್ನ ಬೈ ಮಾಡಿದ್ದು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ನಿಮಗೂ ಇಷ್ಟ ಆಗಿದ್ರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ಕಲರ್ ಕೂಡ ನನಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಬ್ಲೂ ಕಲರ್, ರೆಡ್ ಕಲರ್, ಬ್ಲ್ಯಾಕ್ ಇದೆಲ್ಲ ನಂಗೆ ತುಂಬ ಇಷ್ಟ ಕಲರ್ಸು. ಆ್ಯಂಡ್ ಇದನ್ನು ಅಷ್ಟೇ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಅನ್ಕೊತೀನಿ. ಆ್ಯಂಡ್ ಈ ಡ್ರೆಸ್ನ ಪ್ರೈಸ್ ಬಂದುಬಿಟ್ಟು 404 ಅಂದರೆ 404 ರೂಪಾಯಿ. ಈ ಬಜೆಟ್ಗೆ ಇದು ಲಾಸ್ ಅಂತೇನು ಅನಿಸಲ್ಲ ಈ ಡ್ರೆಸ್ಸು. ಆ್ಯಂಡ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ಕಡ. ಇದರೊಳಗೆ ಕಡ ಇದೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತ. ಗೋಲ್ಡ್ ಪ್ಲೇಟೆಡಲ್ಲಿ ಬರುತ್ತೆ ಇದು. ಆ್ಯಂಡ್ ಇದಕ್ಕೆ ಸೈಜ್ ಅಡ್ಜಸ್ಟಬಲಲ್ಲಿ ಬರುತ್ತೆ. ಇದಕ್ಕೆ ಸೈಜ್ ಲಿಮಿಟ್ ಇರಲ್ಲ. ಆಲ್ಮೋಸ್ಟ್ ಈ ಥರ ಎಲ್ಲರಿಗೂ ಸೈಜ್ ಆಗೇ ಆಗುತ್ತೆ. ಈ ಥರ ಓಪನ್ ಇದಕ್ಕೆ ಸೈಜ್ ಇದಿರಲ್ಲ. ಇದ್ರದ್ದು ಈಗಾಗಲೇ ನಾನು ಅನ್ಬಾಕ್ಸ್ ಮಾಡಿರೋಂತಹ ಪ್ರಾಡಕ್ಟ್ ಇದು ಬಂದ್ಬಿಟ್ಟು. ನೋಡಿ ವೇರ್ ಮಾಡಿದ್ರೆ ಹೇಗೆ ಕಾಣುತ್ತೆ ಅಂತ. ಆ್ಯಕ್ಚುಲಿ ಗೋಲ್ಡ್ ಥರನೇ ಕಾಣುತ್ತೆ ಅಲ್ವಾ.
ಆ್ಯಕ್ಚುಲಿ ನಾನು ತುಂಬಾ ಇಷ್ಟಪಟ್ಟು ತೊಗೊಂಡಿದ್ದಂಥ ಪ್ರಾಡಕ್ಟ್ ಇದು. ಆ್ಯಂಡ್ ತುಂಬ ಟೈಮ್ ಯೂಸ್ ಮಾಡಿದ್ದೀನಿ ಕೂಡ, ಕಲರ್ ಶೇಡ್ ಆಗಿಲ್ಲ. ಆ್ಯಂಡ್ ಇದ್ರ ಪ್ರೈಸ್ ಬಂದುಬಿಟ್ಟು ಜಸ್ಟ್ 110 ಅಂತ ಅನ್ಸುತ್ತೆ. 110 105 ಇರ್ಬೋದು ಅಷ್ಟೇ. ಕ್ವಾಲಿಟಿ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಾನು ಹೇಳಿದಾಗೆ ತುಂಬ ಸಲ ಯೂಸ್ ಕೂಡ ಮಾಡಿದ್ದೀನಿ. ಯಾವುದೇ ಥರದ ಕಲರ್ ಶೇಡು ಅಥವಾ ಬ್ರೋಕ್ ಆಗೋದು ಯಾವುದೇ ರೀತಿ ಏನೂ ಆಗಿಲ್ಲ. ಆ್ಯಂಡ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಕೂಡ. ಆ್ಯಂಡ್ ಇದ್ರದ್ದು ಕೂಡ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನೆಲ್ಲ ಹಾಕಿರ್ತೀನಿ, ಹೋಗಿ ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಇದೀಗ ಆಗಲೇ ಇದ್ರದ್ದು ಲಿಂಕ್ನ ಒಂದು 2-3 ಸಲ ನಾನು ವೀಡಿಯೋಸ್ನಲ್ಲಿ ಡೈಲಿ ವೇರ್ ಅಲ್ಲ, ನಾನು ಯೂಶ್ವಲ್ ಆಗಿ ಹೊರಗಡೆ ಹೋದಾಗೆಲ್ಲ ಈ ಕಡ ಮತ್ತು ಒಂದು ಹ್ಯಾಂಡ್ಗೆ ವಾಚ್ನ ಯೂಸ್ ಮಾಡ್ತೀನಿ ಅಂತ ಕೂಡ ಹೇಳಿ ಇದ್ರದ್ದು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆಲ್ರೆಡಿ ಆ್ಯಡ್ ಮಾಡಿದ್ದೀನಿ ಒಂದು 2-3 ವೀಡಿಯೋನಲ್ಲಿ. ಬಟ್ ಈಗ ಇನ್ನೂ ಒಂದ್ಸಲಿ ಅಲ್ಲಿ ವಿಡಿಯೋನಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ್ಯಡ್ ಮಾಡಿರ್ತೀನಿ, ನೀವು ಬೇಕಂದರೆ ಹೋಗಿ ಚೆಕ್ ಮಾಡ್ಬೋದು. ಆ್ಯಕ್ಚುಲಿ ತುಂಬ ಫ್ಯಾನ್ಸಿ ಆಗಿರುತ್ತೆ ಆ್ಯಂಡ್ ತುಂಬಾ ರಿಚ್ ಲುಕ್ನ ಕೂಡ ಕೊಡುತ್ತೆ. ಗೋಲ್ಡ್ ಅಂತಾನೆ ಅನ್ಕೊಂತಾರೆ. ಸೀರಿಯಸ್ಲಿ ನೀವು ಬಾಯ್ಬಿಟ್ಟು ಹೇಳಲಿಲ್ಲ ಅಂದರೆ ಯಾರಿಗೂ ಅದು ಆರ್ಟಿಫಿಷಿಯಲ್ ಅಥವಾ ಜಸ್ಟ್ ಇದು 100 ರೂಪೀಸ್ಗೆಲ್ಲ ಸಿಗುತ್ತೆ ಅಂತ ಯಾರೂ ನಂಬೋದಿಲ್ಲ. ಹೇಳಿದ್ರೆ ಎಲ್ಲ ಗೋಲ್ಡ್ ಅಂತಾನೆ ಅನ್ಕೋತಾರೆ. ಹೇಳಿದ್ರೆ ನೀವೇ ಬಾಯ್ಬಿಟ್ಟು ಹೇಳಬೇಕು ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಇದೆ ಅಂತ ನನಗಂತೂ ತುಂಬಾ ಇಷ್ಟ ಆಯಿತು. ಪಾರ್ಟಿ ವೇರ್ ಮಾಡ್ಬೋದು ಅಥವಾ ನೀವು ಡ್ರೆಸ್ಗಳನ್ನ ಹಾಕಿದ್ರೆ ಸಿಂಗಲ್ ಕಡೆ ಆಗಿ ಯೂಸ್ ಮಾಡ್ಬೋದು, ಜೀನ್ಸ್ಗೂ ಯೂಸ್ ಮಾಡ್ಬೋದು, ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇದರಲ್ಲೇ ಇನ್ನೂ ಬೇರೆ ಬೇರೆ ಡಿಸೈನ್ ಆಪ್ಷನ್ಸ್ ಕೂಡ ಇದೆ. ನೀವು ಮೀಶೋನಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಅಥವಾ ಬೇಕು ಅಂತ ಇದ್ರೆ ಲಿಂಕ್ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ್ಯಡ್ ಮಾಡಿಕೊಡ್ತೀನಿ. ಅಥವಾ ಕಮೆಂಟ್ನಲ್ಲೇ ಲಿಂಕ್ನ ಹಾಕ್ಕೊಡ್ತೀನಿ ನಾನು. ತುಂಬಾ ಚೆನ್ನಾಗಿದೆ. ಐ ಲವ್ ದಿಸ್ ಪ್ರಾಡಕ್ಟ್. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು ನನ್ನ ಫೇವ್ರೇಟ್ ಅಂತ ಹೇಳ್ಬೋದು, ಬೇಬಿ ಟೂತ್ ಕ್ಲೀನರ್. ತರ ಒಂದು ಬಾಕ್ಸ್ ಕೂಡ ಕೊಟ್ಟು ತುಂಬಾನೇ ಪ್ಯಾಕಿಂಗ್ನ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಬಿಕಾಸ್ ಮಕ್ಕಳು ಹೆಲ್ತ್ ಕೇರ್ಗಾಗಿ ಇದನ್ನ ಈ ಥರ ಮಾಡಿಕೊಟ್ಟಿದ್ದಾರೆ. ಹೊರಗಡೆ ಎಲ್ಲ ಹಾಕಿ ಬಿಸಾಡ್ಬಿಡ್ತೀವಿ, ಧೂಳು ಗಲೀಜೆಲ್ಲ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಥರ ಅವರೊಂದು ಪ್ಯಾಕಿಂಗ್ ಕೂಡ ಮಾಡಿಕೊಟ್ಟಿರೋದಾಗಿರ್ಬೋದು. ಆ್ಯಂಡ್ ಇದನ್ನ ಈ ಥರ ಫಿಂಗರಲ್ಲಿ ಹಾಕಿಬಿಟ್ಟು ನಾವು ಬೇಬಿಗೆ ಬ್ರಷ್ನ ಮಾಡಿಸ್ಬೇಕಾಗತ್ತೆ. ತುಂಬಾ ಕಂಫರ್ಟಬಲ್ ಅಂದರೆ ಕಂಫರ್ಟಬಲ್ ಆಗಿ ಇದೆ ಇದು. ಆ್ಯಕ್ಚುಲಿ ಎಷ್ಟೋ ಜನ ಮಕ್ಕಳಿಗೆ 2 ಇಯರ್ಸ್ ತನಕ ಬ್ರಷ್ನೇ ಮಾಡಿಸಲ್ಲ. ಈಗ ನಾಲ್ಗೆ ಎಲ್ಲ ಉಜ್ಜಿಬಿಟ್ಟು ಹಾಗೇನೆ ಟಿಫನ್ ಮಾಡಿಸೋದು, ಹಾಲು ಕುಡಿಸೋದು ಮಾಡ್ತಾರೆ. ಬಟ್ ನಾನು ಟ್ರಸ್ಟ್ ಮೀ 1.5 ಇಯರ್ಸ್ ಪಾಪಗೆ ಯಾವಾಗ ಕಂಪ್ಲೀಟ್ ಆಯಿತು ಆಗಿಂದನೂ ಕೂಡ ಈ ಥರ ಪ್ರಾಡಕ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಈಗ ಈ ಥರದ್ದು ಒಂದೆರಡು ತರಿಸ್ಬಿಟ್ಟು ಪ್ರಾಡಕ್ಟು ಕಳೆದೋಗ್ಬಿಟ್ಟಿತ್ತು ಅಲ್ಲಿ ಇಲ್ಲಿ ಬಿಟ್ಟು. ಆ್ಯಂಡ್ ಇದು ಹೊಸ ಪ್ರಾಡಕ್ಟು, ಸೊ ಇವತ್ತು ಅನ್ಬಾಕ್ಸ್ ಮಾಡಿದ್ದೀನಿ ಅಷ್ಟೇ. ತುಂಬಾ ಚೆನ್ನಾಗಿ ಇದು ಕೊಟ್ಟಿರೋದು, ಇದೆಲ್ಲ ಬ್ರಷ್ದು ಏನಿದೆ ಇದೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೋಡ್ಬೋದು ನೀವೇ ಎಷ್ಟು ಚೆನ್ನಾಗಿದೆ ಅಂತ. ಈ ಫಿಂಗರ್ಗೆ ಹಾಕ್ಬಿಟ್ಟು ಇದನ್ನ ಈ ಥರ ಟೂತ್ ಕ್ಲೀನ್ ಮಾಡಿದ್ರೆ ಎಷ್ಟು ಕಂಫರ್ಟಬಲ್ ಆಗಿರುತ್ತೆ ಅಂದರೆ ಬೇಬಿ ಕಚ್ಚಿದ್ರೂ ಅಷ್ಟು ಪೇನ್ ಅಂತ ಅನ್ಸಲ್ಲ. ಅಷ್ಟು ಕಂಫರ್ಟಬಲ್ ಆಗಿ ನಮಗೆ ಮಾಡಿ ಇದನ್ನ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ಕಾಂಬೋನಲ್ಲಿ ನಾನು ಇದನ್ನ ಬೈ ಮಾಡಿದ್ದು. ಒಂದು ಎತ್ತಿಟ್ಟಿದ್ದೀನಿ, ಇನ್ನೊಂದು ಈಗ ತೋರಿಸ್ತಾ ಇದ್ದೀನಿ. ಇದು 2 ಕಾಂಬೋಯಿಂದ ಸೇರಿಸಿ 100 ರೂಪೀಸ್ ಅಷ್ಟೇ ಇದೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ನ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ ಬೈ ಮಾಡ್ಬೋದು. ಆ್ಯಕ್ಚುಲಿ ನಾನು ಹೇಳೋದೇನೆಂದರೆ ಮಕ್ಕಳಿಗೆ ಮೌತ್ ಕ್ಲೀನ್ ಮಾಡಿಸ್ದೆ ಯಾವುದೇ ರೀತಿ ಫುಡ್ನ ಫಸ್ಟಿಗೆ ಕೊಡಲೇಬಾರ್ದು. ಏನಕ್ಕಂದರೆ ಚಿಕ್ಕದ್ರಲ್ಲೇ ರೂಢಿ ಆಗಿಬಿಟ್ರೆ ದೊಡ್ಡವರಾದ್ಮೇಲೂ ಕೂಡ ಅದೇ ಬಂದ್ಬಿಡುತ್ತೆ. ಸೊ ಏನೇ ಇದ್ರೂ ನಾವು ಪಾಪುಗೆ ಹಲ್ಲು ಬರ್ತಾ ಇದ್ದಂಗೆ ಮತ್ತೆ ಟೀತ್ ಕ್ಲೀನ್ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ನಿಮಗೆ ಟೀತ್ ಕ್ಲೀನ್ ಮಾಡೋಕ್ಕೆ ಅವ್ರು ಕಚ್ಚಿಬಿಡ್ತಾರೆ, ನಮಗೆ ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ ಅಂತ ಏನಾದರೂ ಇರೋದಾದರೆ ಇದು ನಿಮಗೆ ಬೆಸ್ಟ್ ಪ್ರಾಡಕ್ಟ್ ಅಂತಲೇ ಹೇಳ್ತೀನಿ. ಬೆಸ್ಟಲ್ಲೇ ಬೆಸ್ಟ್ ಪ್ರಾಡಕ್ಟ್ ಇದು. ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮಗೆ. ನೀವೇ ನಮಗೆ ಕಮೆಂಟ್ ಬಂದು ಹಾಕ್ತೀರಾ, ಇದು ನೀವು ತೊಗೊಂಡು ಯಾರಾದರೂ ಬೈ ಮಾಡಿ ಯೂಸ್ ಮಾಡಿದರೆ ನೀವೇ ನನಗೆ ಕಮೆಂಟ್ ಹಾಕ್ತೀರಾ ಎಷ್ಟು ಹೆಲ್ಪ್ಫುಲ್ ಇದು ಅಂತ ಹೇಳ್ಬಿಟ್ಟು. ತುಂಬಾ ಹೆಲ್ಪ್ಫುಲ್. ನಾನು ಇದಕ್ಕೆ 100/100 ಅಥವಾ 100/200 ಕೊಟ್ಬಿಡ್ಬೋದು. ಅಷ್ಟು ನಾನು ಇಷ್ಟಪಟ್ಟು ಪಾಪುಗೆ ಬೈ ಮಾಡಿದಂಥ ಪ್ರಾಡಕ್ಟ್ ಇದು. ತುಂಬಾ ಯೂಸ್ಫುಲ್, ತುಂಬಾ ಯೂಸ್ಫುಲ್ ಆಗಿದೆ. ಆ್ಯಂಡ್ ಬೇಬಿಗೂ ಕೂಡ ಅಷ್ಟೇ. ನಾನು ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟ್ ಬ್ರಷ್ ಮಾಡಿಸೇನೆ ನಾನು ಏನಿದ್ರು ಹಾಲು ಟಿಫನ್ ಇದೆಲ್ಲ ಕೊಡೋದು, ಹಾಗೆ ಅಂತೂ ಕೊಡಲ್ಲ ನಾನು. ಸೊ ಇದನ್ನು ನೀವು ಬೈ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ಆ್ಯಂಡ್ ಇದ್ರ ಲಿಂಕ್ನ ನಾನು ಹೇಳಿದಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಹೋಗಿ ಬೈ ಮಾಡ್ಬೋದು. ಇದಕ್ಕೇನು 1000 ಗಟ್ಟಲೆ 500 ರೂಪಾಯಿ ಈ ಥರ ಎಲ್ಲ ಏನಿಲ್ಲ. ಜಸ್ಟ್ 100 ರೂಪೀಸ್ಗೆ 2 ಬರುತ್ತೆ, 2 ಕಾಂಬೋ ಬರುತ್ತೆ. ಸೊ ನೀವು ಇದು ಯೂಸ್ ಮಾಡ್ಬೋದು, ಮಸ್ಟ್ ಬೈ. ಆ್ಯಂಡ್ ಕ್ವಾಲಿಟಿ ವೈಸ್ ಆಲ್ಸೋ 100/100 ಅಂತಲೇ ಹೇಳ್ಬೋದು.
ನೆಕ್ಸ್ಟ್ ಪ್ರಾಡಕ್ಟ್ ಬಂದ್ಬಿಟ್ಟು ಇದು ಅಂಬ್ರೆಲಾ ಡ್ರೆಸ್. ತುಂಬಾನೇ ಚೆನ್ನಾಗಿದೆ. ಆಕ್ಚುಲಿ ನಾನು ಇದನ್ನ ರಿವ್ಯೂ ನೋಡಿ ಪರ್ಚೇಸ್ ಮಾಡಿದಂಥದ್ದು. ಈಗ ನನ್ನ ಬರ್ಡೇ ಇನ್ನೇನು ಬಂದ್ಬಿಟ್ಟು, ಸೊ ನನ್ನ ಬರ್ಡೇ ಆ್ಯಂಡ್ ಆ್ಯನಿವರ್ಸರಿ ಇರೋದ್ರಿಂದ ಯಾವುದಕ್ಕಾದ್ರೂ ಒಂದಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಬೈ ಮಾಡಿದೆ. ಆ್ಯಕ್ಚುಲಿ ತುಂಬಾನೇ ಚೆನ್ನಾಗಿದೆ. ಇದು ರಾಣಿ ಪಿಂಕ್ ಅಂತ ಹೇಳ್ತಾರಲ್ಲ, ಆ ಕಲರಲ್ಲಿ ನಾನು ಇದನ್ನ ಪರ್ಚೇಸ್ ಮಾಡಿರೋವಂಥದ್ದು. ಟ್ಯಾಗ್ನ ಕೊಟ್ಟಿರೋದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. ತುಂಬ ಚೆನ್ನಾಗಿದೆ. ತುಂಬ ಕಲರ್ಸ್ ಕೂಡ ಅವೈಲಬಲ್ ಇದೆ. ಬಟ್ ನನಗೆ ಈ ರಾಣಿ ಪಿಂಕ್ ಇಷ್ಟ ಆಯಿತು, ಸೊ ನಾನು ಇದನ್ನ ಬೈ ಮಾಡಿದೆ. ಇದೆಲ್ಲ ಬೀಡ್ಸ್ ಅಲ್ಲಿ ಹಾಕಿ ಇದು ಅವರು ರೆಡಿ ಮಾಡಿರುವಂಥದ್ದು. ತುಂಬಾನೇ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಫುಲ್ ಸ್ಲೀವ್ಸ್ ಅಲ್ಲಿ ಬರುತ್ತೆ. ಇದು ಮೊಳಕಾಯಿ ತನಕ ಅಲ್ಲ, ಫುಲ್ ಸ್ಲೀವ್ಸ್ ತನಕ ಬರುತ್ತೆ. ಇದು ಹಸ್ತ ತನಕ ಬರುತ್ತೆ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಡ್ರೆಸ್. ಯಾಕಂದ್ರೆ ಈ ತರ ಕ್ಲಾತ್ ಅಲ್ಲಿ ಮಾಡಿರೋಂಥ ಡ್ರೆಸ್ಸಸ್ ಅಥವಾ ಬೇರೆ ಏನಾದರೂ ಆಗಿರ್ಬೋದು, ಇದು ತುಂಬಾ ಕ್ವಾಲಿಟಿ ಕ್ಲಾತ್ ಅಂತಾನೆ ಹೇಳ್ಬೋದು. ಜಸ್ಟ್ ಇಷ್ಟು ಅಮೌಂಟ್ಗೆ ಇದನ್ನ ಬೈ ಮಾಡೋಕೆ ಹಿಂದೆ ಮುಂದೆ ನೋಡೋ ಅಗತ್ಯನೇ ಇಲ್ಲ. ಬಿಕಾಸ್ ಶಾಪ್ಗಳಿಗೆಲ್ಲ ಹೋಗ್ಬಿಟ್ರೆ ಇದಕ್ಕೆ 1,500 ಏನಿಲ್ಲ ಅಂದ್ರೂ 2,000 ತನಕ ತಗೊಂತಾರೆ. ಇದು ಇಲ್ಲಿ ತನಕ ಬೀಡ್ಸ್ ಬರುತ್ತೆ. ನಾನು XL ತಗೊಂಡಿದ್ದೀನಿ. ಆಕ್ಚುಲಿ ಇದು ಅಂಬ್ರೆಲಾ ಚೆನ್ನಾಗಿ ಕಾಣಿಸುತ್ತೆ, ತುಂಬಾನೇ ಚೆನ್ನಾಗಿದೆ. ನಾನು ಇದನ್ನು ಅಷ್ಟೇ ನಾನು ರಿವ್ಯೂ ನೋಡಿ ಪರ್ಚೇಸ್ ಮಾಡಿರುವಂಥದ್ದು. ತುಂಬ ಚೆನ್ನಾಗಿ ಲೈನಿಂಗ್ನ ಕೂಡ ಹಾಕಿದ್ದಾರೆ. ಇದು ಲೈನಿಂಗ್ನು ಅಷ್ಟೇ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಆ್ಯಂಡ್ ಇದು ಟ್ರೆಡಿಷನಲ್ ವೇರ್ ಆಗಿರುತ್ತೆ. ಆ್ಯಂಡ್ ಈ ಥರ ಕ್ಲಾತಲ್ಲಿ ಪರ್ಚೇಸ್ ಮಾಡಿದ್ರೆ ಯಾವುದೇ ಥರದ ಲಾಸ್ ಇಲ್ಲ. ನಾನು ಇದೀಗ ಆಲ್ರೆಡಿ ಈ ಕ್ಲಾತಲ್ಲಿ ಒಂದು ರೆಡ್ ಕಲರ್ದು ಗೌನನ್ನು ನಾನು ಪರ್ಚೇಸ್ ಮಾಡಿದ್ದೀನಿ. ಆಲ್ರೆಡಿ ಅದ್ರ ಲಿಂಕ್ನ ಕೂಡ ನನ್ನ ಒಂದು ಹಳೆ ವಿಡಿಯೋನಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ. ಆ ರೆಡ್ದು ಹೇಳಿದ್ನಲ್ಲ, ಅದನ್ನು ಕೂಡ ಒಂದು ವಿಡಿಯೋನಲ್ಲಿ ನನ್ನ ಜಿನ್ಗುಳಿದು ಜಾತ್ರೆಗೆ ಹೋಗಿರೋ ವಿಡಿಯೋ ಒಂದು ಹಾಕಿದ್ದೆ, ಅದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದರ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ್ಯಡ್ ಮಾಡಿರೋ ಅಂಥದ್ದು ನಾನು ಲಿಂಕ್ನ. ಆ್ಯಂಡ್ ಇದನ್ನು ನಾನು ನನ್ನ ಬರ್ತ್ಡೇಗೆ ಅಥವಾ ಆ್ಯನಿವರ್ಸರಿಗೆ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಇದನ್ನು ಪರ್ಚೇಸ್ ಮಾಡಿರೋವಂಥದ್ದು. ತುಂಬಾನೇ ಚೆನ್ನಾಗಿದೆ. ಇದರಲ್ಲಿ ಕಲರ್ಸ್ ಕೂಡ ತುಂಬಾನೇ ಚೆನ್ನಾಗಿರೋದು ಕೂಡ ಹಾಕಿದ್ದಾರೆ. ನಾನು XLನ ಯಾವಾಗಲೂ ಬೈ ಮಾಡ್ತೀನಿ. XLನ ತಗೊಂಡು ಅದರಲ್ಲಿ ನಾನು ಫಿಟ್ಟಿಂಗ್ನ ಮಾಡಿಸ್ಕೊತೀನಿ. ಬಿಕಾಸ್ XL ಅಲ್ಲಿ ಸ್ವಲ್ಪ ಲೂಸ್ ಆಗುತ್ತೆ. XL ನನಗೆ ಯಾವಾಗಲೂ ಎಲ್ಲೂ M ತಗೊಳ್ಳಲ್ಲ. XL ತಗೊಂಡೋದ್ರಲ್ಲಿ ನಾನು ಫಿಟ್ಟಿಂಗ್ನ ಮಾಡ್ಕೊಳ್ಬೇಕಾಗುತ್ತೆ. ಇದು ಕೂಡ ಅಷ್ಟೇ XL. ಕಲರ್ಸ್ ಅಲ್ಲಂತೂ ಬ್ಲ್ಯಾಕ್ ಇದೆ, ಗ್ರೀನ್ ಇದೆ, ಪಿಂಕ್ ಇದೆ, ರೆಡ್ ಇದೆ, ಬ್ಲೂ ಇದೆ. ತುಂಬಾ ಕಲರ್ಸ್ ಅವೈಲಬಲ್ ಇದೆ. ನಿಮ್ಗೆ ಯಾವ ಕಲರ್ ಬೇಕಾದ್ರೂ ಹೋಗಿ ಬೈ ಮಾಡ್ಬೋದು. ಇದನ್ನು ಅಷ್ಟೇ ನಾನು ಯೂಸ್ ಮಾಡಿಲ್ಲ. ಬಟ್ ಇದು ಯಾವುದೇ ತರ ಕಲರ್ ಶೇಡ್ ಏನೂ ಆಗೋದಿಲ್ಲ. ಬಿಕಾಸ್ ಈ ಕ್ಲಾತೆ ಹಾಗೇನೆ ಕಲರ್ ಎಲ್ಲ ಶೇಡ್ ಮಾಡಲ್ಲ. ಆ್ಯಂಡ್ ನೀವು ಮಸ್ಟ್ ಬೈ. ಆ್ಯಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ತುಂಬಾ ಹೈ ಏನಿಲ್ಲ, 750 ಇದೆ. ಏನು ಲಾಸ್ ಇಲ್ಲ. 750ಗೆ ಈ ಡ್ರೆಸ್ ಲಾಸ್ ಇಲ್ಲ. ಬಿಕಾಸ್ ನಾನು ಆಗಲೇ ಹೇಳಿದಾಗೆ ಶಾಪ್ಗೆ ಹೋಯಿತು ಅಂದರೆ ಏನಿಲ್ಲ ಅಂದರೂ 1.5 to 2,000 ವರ್ಗು ನಿಮಗೆ ಕುಯ್ತಾರೆ. ಅದಕ್ಕೆ ಹೋಲಿಸ್ಕೊಂಡ್ರೆ ಇದು ಬೆಟರ್. ಇದಕ್ಕೆ ವೇಲ್ ಹಾಗೆ ಪ್ಯಾಂಟು ಬಂದಿಲ್ಲ. ಇದಕ್ಕೆ ನೀವು ಇಲ್ಲಿ ವೈಟ್, ಇಲ್ಲೇನು ಇದು ಒಳಗಡೆ ವೈಟ್ ಮತ್ತೆ ಆಚೆ ಗೋಲ್ಡ್ ಅಲ್ಲಿ ಮಾಡಿರೋಂಥದ್ದು. ಕಾಣಿಸ್ತಾ ಇದೆ ಅಲ್ವಾ? ಸೊ ಅದರಿಂದ ನೀವು ಗೋಲ್ಡ್ ಕಲರ್ ಪ್ಯಾಂಟ್ನಾದ್ರೂ ವೇರ್ ಮಾಡ್ಬೋದು ಅಥವಾ ವೈಟ್ ಕಲರ್ ಪ್ಯಾಂಟ್ನಾದ್ರೂ ವೇರ್ ಮಾಡ್ಬೋದು. ನಿಮಗೆ ಆಪ್ಷನಲ್ ಬೇಕಂದ್ರೆ ವೈಟ್ ಕಲರ್ ಆರ್ ಗೋಲ್ಡ್ ಕಲರ್ ಪ್ಯಾಂಟ್ ಏನು ವೇರ್ ಮಾಡ್ತೀರಾ ಅದೇ ಮ್ಯಾಚಿಂಗ್ನ ನೀವು ವೇಲ್ ಹಾಕಿ ದುಪ್ಪಟ್ಟಾಗಿ ಕೂಡ ಯೂಸ್ ಮಾಡ್ಬೋದು. ಬೇಡ ಅಂದರೆ ಲೆಗ್ಗಿನ್ನ ಯೂಸ್ ಮಾಡಿಬಿಟ್ಟು ಜಸ್ಟ್ ಹಾಗೆ ಹಾಕೊಂಡ್ರು ತುಂಬಾನೇ ಚೆನ್ನಾಗಿರುತ್ತೆ. ಆ್ಯಂಡ್ ಇದನ್ನು ಅಷ್ಟೇ ನಾನು ರಿವ್ಯೂನ ನೋಡಿ ಪರ್ಚೇಸ್ ಮಾಡಿರೋ ಅಂಥದ್ದು. ಆ್ಯಂಡ್ ನನ್ನ ಕಸಿನ್ ಕೂಡ ತಗೊಂಡಿದ್ದೆ ಅಂತ ಹೇಳಿದ್ಲು, ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅಂತ. ಸೊ ಕ್ವಾಲಿಟಿ ಎಲ್ಲ ನೋಡಿದ್ರೆ ತುಂಬಾನೇ ಚೆನ್ನಾಗಿದೆ. ಆ್ಯಂಡ್ ವೇರ್ ಮಾಡಿದ್ರೆ ಹೇಗೆ ಕಾಣುತ್ತೆ ಐ ಡೋಂಟ್ ನೋ. ಏನಾದ್ರು ಬರ್ತ್ಡೇ ಅಥವಾ ಆ್ಯನಿವರ್ಸರಿ ವ್ಲಾಗ್ ಏನಾದರೂ ಹಾಕಿದ್ರೆ ಅದರಲ್ಲಿ ವೇರ್ ಮಾಡಿದರೆ ನಾನು ಇದನ್ನ ತೋರಿಸ್ತೀನಿ ನಿಮಗೆ ಹೇಗೆ ಕಾಣ್ತಿದ್ದೆ ನಾನು ಈ ಡ್ರೆಸ್ನಲ್ಲಿ ಅಂತ ಹೇಳ್ಬಿಟ್ಟು. ಆ್ಯಂಡ್ ಮಸ್ಟ್ ಬೈ. ಹೋಗಿ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಚೆಕ್ ಮಾಡ್ಕೊಳ್ಳಿ, ನಾನು ಲಿಂಕ್ನ ಆ್ಯಡ್ ಮಾಡಿರ್ತೀನಿ, ಬೇಕಂದರೆ ನೀವು ಬೈ ಮಾಡ್ಬೋದು. ಆ್ಯಂಡ್ ನೆಕ್ಸ್ಟ್ ಒನ್ ಬಂದುಬಿಟ್ಟು ಇಯರಿಂಗ್ಸ್ ಕಾಂಬೋ. ಇದು ಆ್ಯಕ್ಚುಲಿ ಇದ್ರದ್ದು ಫ್ಲಾಶ್ ಆಗ್ತಾ ಇದೆ. ಇರಿ ಬಾಕ್ಸ್ನ ಓಪನ್ ಮಾಡಿಬಿಟ್ಟು ತೋರಿಸ್ತೀನಿ.
ಪ್ಯಾಕಿಂಗ್ ಕೂಡ ಅಷ್ಟು ತುಂಬಾ ಚೆನ್ನಾಗಿ ಮಾಡಿದ್ರು. ನಾನು ಕವರ್ನ ಬಿಸಾಕ್ಬಿಟ್ಟಿದ್ದೀನಿ. ಬಿಕಾಸ್ ನನಗೆ ಏನಂದರೆ ಒಂದೊಂದ್ಸಲಿ ತುಂಬ ಕ್ಯೂರಿಯಾಸಿಟಿ ನೋಡೋಕ್ಕೆ, ಅದು ಅನ್ಬಾಕ್ಸಿಂಗ್ ವಿಡಿಯೋ ಮಾಡೋಣ ಅನ್ನೋಷ್ಟು ಪೇಷನ್ಸ್ ಕೂಡ ಇರೋದೇ ಇಲ್ಲ ಒಂದು ಟೈಮು. ಅದು ನನಗೆ ನೋಡೋ ತನಕ ಸಮಾಧಾನನೇ ಇರಲ್ಲ. ತ್ರೀ ಪೀಸಸ್ ಇದೆ ಇದು. ನಾನು ಒಂದೊಂದಾಗಿ ತೋರಿಸ್ತಾ ಇದ್ದೀನಿ, ತಡೀರಿ. ಫಸ್ಟಿಗೆ ಬಂದುಬಿಟ್ಟು ದಿಸ್ ಕ್ಯೂಟ್, ಸಿ ಹೇಗಿದೆ ಅಂತ ಹೇಳ್ಬಿಟ್ಟು ಥರ ಇದು ಬಾದಾಮಿ ಶೇಪಲ್ಲಿದೆಯಾ ಅಥವಾ ಮಾವಿನಕಾಯಿ ಶೇಪಲ್ಲಿದೆಯಾ, ಐ ಡೋಂಟ್ ನೋ ಯಾವ ಶೇಪಲ್ಲಿದೆ ಅಂತ, ಬಟ್ ತುಂಬ ಕ್ಯೂಟಾಗಂತೂ ಇದೆ. ವೇರ್ ಮಾಡಿದ್ರೆ ಅಂತೂ ಸಕ್ಕತ್ತಾಗಿ ಕಾಣಿಸುತ್ತೆ. ಈಗ ಆಲ್ರೆಡಿ ನಾನು ವೇರ್ ಕೂಡ ಮಾಡಿಬಿಟ್ಟು ನೋಡಿದ್ದೀನಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಒಂದು ನಿಮಿಷ ವೇರ್ ಮಾಡಿಬಿಟ್ಟೆ ತೋರಿಸ್ಬಿಡ್ತೀನಿ ನಿಮಗೆ, ಇಲ್ಲಾಂದರೆ ಅಷ್ಟು ಕ್ಲಿಯರಾಗಿ ಗೊತ್ತಾಗಲ್ಲ. ಇಲ್ಲಿ ಗೋಲ್ಡ್ ರೋಲಿನ ಬಿಚ್ಚಿಬಿಟ್ಟು ನಿಮಗೆ ತೋರಿಸ್ತೀನಿ. ಹಾಕೊಂಡೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ. ತುಂಬ ಫ್ಯಾನ್ಸಿ ಆಗಿರುತ್ತೆ. ಆ್ಯಕ್ಚುಲಿ ನೀವು ಜೀನ್ಸ್ಗೆಲ್ಲ ಹಾಕೊಳ್ಬೋದು, ಬೈ ಮಾಡಿಬಿಟ್ಟು. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಆ್ಯಕ್ಚುಲಿ ಇದು ಡ್ರೆಸ್ಗೆ ಅಷ್ಟು ಸೂಟ್ ಆಗಲ್ವೇನೋ ಅನ್ಕೋತೀನಿ, ಬಟ್ ಫ್ಯಾನ್ಸಿ ಡ್ರೆಸ್ಗೆ ಏನಿಲ್ಲ, ಸೂಟ್ ಆಗುತ್ತೆ. ನಾನು ಆ್ಯಕ್ಚುಲಿ ಡ್ರೆಸ್ಗೆ ಹಾಕೊಂಡಿದ್ದೆ ಇದನ್ನ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಕ್ಲಿಯರ್ ಕಾಣ್ತಾ ಇದೆ ಅಲ್ವಾ. ಎಸ್, ಇದು ಈ ಥರ ಕಾಣುತ್ತೆ ಹಾಕೊಂಡಾಗ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಬಿಗ್ ಆಗಿ ಕೂಡ ಇದೆ ಇದು. ಆ್ಯಕ್ಚುಲಿ ನಾನು ಇಲ್ಲಿ ತೋರಿಸ್ತಾ ಇರೋಷ್ಟು ಸ್ಮಾಲಾಗಿ ಕಾಣಿಸಲ್ಲ. ಇದನ್ನು ನೀವು ರಿಯಲ್ ಆಗಿ ನೋಡಿದಾಗ ಗೊತ್ತಾಗ್ಬಿಡುತ್ತೆ ಹೇಗಿದೆ ಅಂತ ಹೇಳ್ಬಿಟ್ಟು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಕ್ವಾಲಿಟಿ ವೈಸ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಒಂದು ಬಂದುಬಿಟ್ಟು ಒಂದು ಪೇರು. ನೆಕ್ಸ್ಟ್ ಒಂದು ಹಾಕಿ ತೋರಿಸ್ತೀನಿ ರೀ. ಆ್ಯಕ್ಚುಲಿ ಇದನ್ನೆಲ್ಲ ಈಗ ಆಲ್ರೆಡಿ ನೋಡಿರ್ತೀರ ಅನ್ಕೊತೀನಿ, ಬಿಕಾಸ್ ಇನ್ಸ್ಟಾಗ್ರಾಮ್ಸಲ್ಲೆಲ್ಲ ರೀಲ್ಸ್ ಮಾಡೋರೆಲ್ಲ ಕಾಮನ್ ಆಗಿ ತಗೊಂಡು ವೇರ್ ಮಾಡ್ತಾ ಇದ್ದಾರೆ ಇದಂತೂ ತುಂಬಾ ಜನ ತಗೊಂಡು ವೇರ್ ಮಾಡಿರೋದನ್ನ ನಾನೇ ನೋಡಿದ್ದೀನಿ. ಆ್ಯಂಡ್ ಬೇರೆಯವ್ರು ವೇರ್ ಮಾಡಿರೋದನ್ನ ನೋಡಿ ಸರ್ಚ್ ಮಾಡಿ ಇದನ್ನು ನಾನು ಇದಕ್ಕೋಸ್ಕರ ಅಂತ ಹೇಳಿಬಿಟ್ಟು, ಇದು ಮತ್ತು ಈಗೇನು ತೋರಿಸುತ್ತೆ ಈ ಇಯರಿಂಗು, ಇದಕ್ಕೋಸ್ಕರ ಆ್ಯಕ್ಚುಲಿ ಬೈ ಮಾಡಿದ್ದು. ನಾನು ಯಾರೋ ಹಾಕಿರೋದನ್ನ ನೋಡಿಬಿಟ್ಟು ನಾನು ಆ್ಯಕ್ಚುಲಿ ಬೈ ಮಾಡಿದ್ದು. ತುಂಬಾ ಚೆನ್ನಾಗಿದೆ. ಗೋಲ್ಡ್ ಪ್ಲೇಟೆಡ್ ಕೂಡ ಇದೆ. ಇದು ವೇರ್ ಮಾಡಿದ್ರೆ ಹೇಗೆ ಕಾಣುತ್ತೆ ಅಂತ ತೋರಿಸ್ಬಿಡ್ತೀನಿ. ಆ್ಯಕ್ಚುಲಿ ಏನಂದರೆ ನಮ್ಮ ಹೆಣ್ಮಕ್ಳಿಗೆ ಎಷ್ಟೇ ಗೋಲ್ಡ್ ಇಯರಿಂಗ್ಸ್, ಗೋಲ್ಡ್ ಜ್ಯುವೆಲ್ಸ್ ಇದ್ರೂ ಕೂಡ ಅಷ್ಟೇ ಆರ್ಟಿಫಿಷಿಯಲ್ ಮೇಲಿರೋ ಲವ್ ಹೋಗೋಲ್ಲ. ನೋಡ್ಬೋದು ಇದು ವೇರ್ ಮಾಡಿದ್ರೆ ಹೇಗೆ ಕಾಣ್ತಿದೆ ಅಂತ. ಇದಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು ಇದು. ಹಿಂದ್ಗಡೆ ಈ ಥರ ಗ್ಯಾಪ್ಸ್ ಬರುತ್ತೆ, ಅಟ್ಯಾಚ್ ಇರೋದಿಲ್ಲ. ಇದು ನೆಕ್ಸ್ಟ್ ಪೇರ್ ಬಂದ್ಬಿಟ್ಟಿದ್ದು. ಆ್ಯಂಡ್ ಇನ್ನೊಂದು ಪೇರ್ ಇದೆ, ತೋರಿಸ್ತೀನಿ ಅದನ್ನು ಕೂಡ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು ಕ್ಯೂಟ್ ಆಗಿದೆ. ಆ್ಯಕ್ಚುಲಿ ನಾನು ಇದನ್ನ ಬೈ ಮಾಡಬೇಕು ಅಂತೇನು ಅಂದ್ಕೊಂಡಿರಲಿಲ್ಲ, ಬಟ್ ಕಾಂಬೋ ಅಲ್ಲಿ ಸಿಕ್ಕಿದ್ದು. ಆ್ಯಂಡ್ ತುಂಬಾ ಚೆನ್ನಾಗಿದೆ. ಇದೂ ಅಷ್ಟೇ. ಇದು ಈ ಥರ ಲೇಯರಲ್ಲಿದೆ, ಸಪ್ರೇಟ್ ರಿಂಗ್ ಟೈಪಲ್ಲಿ. ಆ್ಯಕ್ಚುಲಿ ಇದರಲ್ಲಿ 1 2 3 4 5 6 ರಿಂಗ್ಸ್ ಥರ ಹಾಕಿ ಮಾಡಿರುವಂಥದ್ದು. ಸೌಂಡ್ ಬೇರೆ ಬರುತ್ತಿದೆ. ತುಂಬಾ ಚೆನ್ನಾಗಿದೆ. ಇದು ವೇರ್ ಮಾಡಿದ್ರೆ ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ನಿಮಗೀಗ. ನನಗಂತೂ ಇಯರಿಂಗ್ಸ್ ಅಂದರೆ ಅಂತೂ ತುಂಬಾ ಇಷ್ಟ. ಅದೆಷ್ಟು ಇಯರಿಂಗ್ಸ್ ತೊಗೊಂಡಿದ್ದೀನೋ, ಅದೆಷ್ಟು ಇಯರಿಂಗ್ಸ್ ಇದೆಯೋ. ಆ್ಯಕ್ಚುಲಿ 2 ಬಾಕ್ಸ್, ದೊಡ್ಡ ಬಾಕ್ಸಲ್ಲಿ 2 ಬಾಕ್ಸಲ್ಲಿ ನಾನು ಇಯರಿಂಗ್ಸ್ನ ತೊಗೊಂಡಿಟ್ಕೊಂಡಿರೋ ಅಂಥದ್ದು. ಯಾವುದೇ ಶಾಪ್ಗೆ ಹೋದ್ರೂ ಅಷ್ಟು ಇಯರಿಂಗ್ಸ್ನ ಫಸ್ಟ್ ಹೋಗಿ ನೋಡ್ತಾ ಇರ್ತೀನಿ ನಾನು. ನನ್ನ ಹಸ್ಬೆಂಡ್ ಅದನ್ನೇ ನೋಡ್ತಿರ್ತಾರೆ, ಬರೀ ಎಲ್ಲಾದರೂ ಇಯರಿಂಗ್ಸ್ನೇ ನೋಡ್ತಿರ್ತಾಳೆ ಅಂತ ಹೇಳ್ಬಿಟ್ಟು. ನೋಡಿ ಇದನ್ನು ವೇರ್ ಮಾಡಿದ್ರೆ ಹೀಗೆ ಕಾಣುತ್ತೆ. ತುಂಬ ಚೆನ್ನಾಗಿದೆ ಅಲ್ವಾ. ಈ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ, ಯಾವುದೇ ಕಲರ್ ಶೇಡ್ ಆಗಿಲ್ಲ. ನಾನೀಗ ಆಲ್ರೆಡಿ ಒಂದು 2 ಟೈಮ್ಸ್ ಯೂಸ್ ಮಾಡಿದ್ದೀನಿ ಅಂತ ಅನ್ಕೊತೀನಿ. ಇಯರಿಂಗ್ಸ್ನ ಮರ್ತೋಗಿದೆ, ಬಟ್ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. 3 ಅಷ್ಟೇ ತುಂಬಾ ಚೆನ್ನಾಗಿದೆ. 100 ಔಟ್ ಆಫ್ 100 ಕೊಡ್ಬೋದು.
ಅಬ್ಸಲ್ಯೂಟ್ಲಿ ಇದ್ರದ್ದು ಕ್ವಾಲಿಟಿ ವೈಸ್ ನೋಡೋಕೆ ಹೋದರೆ 100/100 ಕೊಡ್ಬೋದು. ಇದು ಒಂದು ಪೇರ್, ಇನ್ನೊಂದ್ಸಲಿ ತೋರಿಸ್ಬಿಡ್ತೀನಿ. ಆ್ಯಂಡ್ ಇದು ಒಂದು ಪೇರ್, ಇದು ಒಂದು ಪೇರ್. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು ಪ್ರಾಡಕ್ಟ್ಸ್ಗಳು. ಇದ್ರದ್ದು ಕಾಂಬೋನಲ್ಲಿ ಇದು ಜಸ್ಟ್ ಎಷ್ಟು 250 ಏನೋ ಸಿಗುತ್ತೆ. ಇದು ಈ 3 ಪೀಸ್ ಕೂಡ ಲಿಂಕ್ನ ಆಗ್ಲಿಂದ ಹೇಳ್ತಿರೋ ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೇ ಆ್ಯಡ್ ಮಾಡಿರ್ತೀನಿ, ನೀವು ಹೋಗಿ ಬೈ ಮಾಡ್ಬೋದು. ನೆಕ್ಸ್ಟ್ ಒನ್ ಬಂದುಬಿಟ್ಟು ಇದು ಗರ್ಲ್ಸ್ ಮೋಸ್ಟ್ ಫೇವ್ರೇಟ್ ಅಂತಲೇ ಹೇಳ್ಬೋದು, ಬ್ಯಾಂಗಲ್ಸ್. ತರ್ಬೋದು ನೀವು ಹೇಗಿದೆ ಡಿಸೈನ್ ಅಂತ ಹೇಳ್ಬಿಟ್ಟು. ಇದು ಕಾಂಬೋ 2 ಸಿಗುತ್ತೆ ಪೇರ್. ನೋಡಿ 4 ಬಳೆ ಅಂದ್ಕೊಳ್ಬೇಡಿ, 2 ಬಳೆ. ಇದು ಕಡ ಥರ ಕೂಡ ಯೂಸ್ ಮಾಡ್ಬೋದು ನೀವು, ಸಿಂಗಲ್ ಬ್ಯಾಂಗಲ್ ಹಾಗೆ ನೀವು ಒಂದು ಹ್ಯಾಂಡ್ಗೆ. ಕ್ಲಿಯರಾಗಿ ಕಾಣ್ತಿದೆ ಅಂತ ಅಂದ್ಕೊಳ್ತೀನಿ, ನನಗೆ ಅಷ್ಟು ತೋರ್ಸೋಕ್ಕೆ ಗೊತ್ತಾಗ್ತಾ ಇಲ್ಲ, ಹಿಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ನನಗೆ. ಬ್ಯಾಕ್ ಸೈಡ್ ಕೂಡ ಈ ಥರ ಹಾಕಿದ್ದಾರೆ. ಆ್ಯಕ್ಚುಲಿ ತುಂಬಾ ಚೆನ್ನಾಗಿದೆ, ಹೈಲಿ ರೆಕಮೆಂಡೆಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ನಾನು ಇದನ್ನು ಯೂಸ್ ಮಾಡಿದ್ದೀನಿ ತುಂಬ ಸಲ. ಕಲರ್ ಶೇಡ್ ಅಗೇನ್ ಹಾಗೆಲ್ಲ ಹೇಳಿದಾಗೆ ನಾನು ಇದಕ್ಕೂ ಕೂಡ ಅಷ್ಟೇ. ಆ್ಯಕ್ಚುಲಿ ನಾನು ಎಲ್ಲ ಪ್ರಾಡಕ್ಟ್ಸ್ನು ಈ ಥರ ಹೈ ಕ್ವಾಲಿಟಿನಲ್ಲಿರುತ್ತೋ ಅಥವಾ ನಾವು ಪರ್ಚೇಸ್ ಮಾಡೋ ಹತ್ರ ಈ ಥರ ಇರುತ್ತೋ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ನಾನು ಈ ಥರ ಬ್ಯಾಂಗಲ್ಸ್ ಎಲ್ಲ ತಗೊಂಡಾಗ ಯಾವಾಗಲೂ ಹಾಳಾಗಿಲ್ಲ ಮೀಶೋನಲ್ಲಿ. ಇದನ್ನು ವೇರ್ ಮಾಡಿದಾಗ ಈ ಥರ ಕಾಣಿಸುತ್ತೆ, ವೇರ್ ಮಾಡಿ ತೋರಿಸ್ತೀನಿ. ಆ್ಯಕ್ಚುಲಿ ಸೈಜ್ನು ಅಷ್ಟೇ 2.2 ಇಂದನೂ ಸ್ಟಾರ್ಟ್ ಆಗುತ್ತೆ. 2.2 ಇಂದ ಹಿಡಿದು 2.8 ವರೆಗೂ ಸಿಗುತ್ತೆ ಸೈಜು. ಎಷ್ಟು ಚೆಂದ ಕಾಣ್ತಿದೆ ಅಲ್ವಾ. ಇದನ್ನು ಅಷ್ಟೇ ತುಂಬ ಹೈಲೈಟಾಗಿ ಹಾಕೊಟ್ಟಿದ್ದಾರೆ. ಇದನ್ನು ಅಷ್ಟೇ ತುಂಬ ಚೆನ್ನಾಗಿದೆ. ಸಿಂಗಲ್ ಕಡೆ ಆಗಿ ಕೂಡ ಯೂಸ್ ಮಾಡ್ಬೋದು ನೀವು ಲೇಡೀಸು, ಅಥವಾ 2 ಹ್ಯಾಂಡ್ಗೂ ಕೂಡ ಯೂಸ್ ಮಾಡ್ಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ್ಯಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ, ಹಾಗೆ ಹೇಳಿದಾಗೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು ಜಸ್ಟ್ 150 or 200 ಏನೋ ಇದೆ. ಆ್ಯಕ್ಚುಲಿ ನನಗೆ ಕನ್ಫರ್ಮ್ ಗೊತ್ತಿಲ್ಲ, ಬಟ್ ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಆ್ಯಡ್ ಮಾಡಿರ್ತೀನಿ, ನೀವು ಹೋಗಿ ಚೆಕ್ ಮಾಡಿ ನೀವು ಅಮೌಂಟ್ನ ನೋಡ್ಬೋದು. ಸ್ವಲ್ಪ ಕಡಿಮೆಗೂ, ಈಗ ನಾನು ಆಗಲೇ ತೊಗೊಂಡು ತುಂಬ ದಿನ ಆಯಿತು, ಆ್ಯಂಡ್ ಈಗಿನ್ನ ಕಡಿಮೆಗೂ ಕೂಡ ಸಿಗ್ಬೋದು. ಆ್ಯಕ್ಚುಲಿ ಇದು ವಸ್ತ್ರಲ್ಲಿ ಬಂದಾಗೆಲ್ಲ ರೇಟ್ ಜಾಸ್ತಿ ಇರುತ್ತೆ, ಆ್ಯಂಡ್ ಬರ್ತಾ ಬರ್ತಾ ರೇಟು ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನೀವು ಈಗ ತೊಗೊಂಡ್ರೆ ಕಡಿಮೆಗೆ ಸಿಗುತ್ತೆ. ನಾನು ತೊಗೊಂಡಾಗ ಐ ಥಿಂಕ್ 150 or 200 ಇತ್ತು, ಈಗ 150 or 100ಗೆಲ್ಲ ಸಿಗ್ಬೋದು. ಆ್ಯಕ್ಚುಲಿ ಗೋಲ್ಡ್ ಥರನೇ ಇದೆ. ಐ ಲವ್ ದಿಸ್ ಪ್ರಾಡಕ್ಟ್. ಆ್ಯಂಡ್ ಈ ಕಡೆಯಿಂದ ನೋಡಿದಾಗ 2 ಬಳೆ ಯೂಸ್ ಮಾಡಿದ್ದೀವಿ ಅಂತ ಅನಿಸ್ತಿರುತ್ತೆ, ಬಟ್ ಇಲ್ಲಿ ಮೇಲೆ ನೋಡಿದಾಗ ಗೊತ್ತಾಗುತ್ತೆ ಇದು ಯಾವ ಥರ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇದು ನಾನು ಹೇಳ್ತೀನಲ್ಲ, ಸಿಂಗಲ್ ಬಳೆಯಲ್ಲಂತೂ ತುಂಬಾ ಆಪ್ಷನ್ಸ್ ಇದೆ ಮೀಶೋನಲ್ಲಿ. ತುಂಬಾ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ನೀವು ಹೋಗಿ ನೋಡ್ಬೋದು. ಕಡ ಅಥವಾ ಸಿಂಗಲ್ ಬ್ಯಾಂಗಲ್ಸ್ ಅಂತ ನೀವು ಅಲ್ಲಿ ಸರ್ಚ್ ಮಾಡಿದ್ರೆ ತುಂಬಾ ಆಪ್ಷನ್ಸ್ಗಳು ಸಿಗುತ್ತೆ ನಿಮಗೆ. ಒಂದಕ್ಕಿಂತ ಒಂದು ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಕ್ವಾಲಿಟಿಯಲ್ಲೂ ಅಷ್ಟೇ ಒಂದಕ್ಕಿಂತ ಒಂದು ಚೆನ್ನಾಗಿದೆ. ಆ್ಯಂಡ್ ಸೈಜಲ್ಲೂ ಕೂಡ ಅಷ್ಟೇ ಒಂದಕ್ಕಿಂತ ಒಂದು ಸೈಜ್ ನಿಮಗೆ ಯಾವ ರೀತಿ ಬೇಕು. 2.2, 2.4, 2.6, 2.8 8 ತನಕ ಅವೈಲೇಬಲ್ ಇದೆ. ಆ್ಯಂಡ್ ಯಾರು ಕೂಡ ಬೇಕಾದರೂ ಹೋಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಕ್ವಾಲಿಟಿ ವೈಸ್ ನಾನು ಅಗೇನ್ ಹೇಳ್ತಾ ಇದ್ದೀನಿ, ತುಂಬಾ ಚೆನ್ನಾಗಿದೆ. ಬಿಕಾಸ್ ನಾವು ಯೂಸ್ ಮಾಡದೆ ಹೇಳೋಕ್ಕಾಗಲ್ಲ ನಿಮಗೆ. ಆ್ಯಂಡ್ ಇದನ್ನೆಲ್ಲ ನಾನು ಯೂಸ್ ಮಾಡಿ ಕಲರ್ ಶೇಡ್ ಆಗಿಲ್ಲ, ಸೊ ನಾನು ನಿಮಗೆ ರಿವ್ಯೂ ಮಾಡ್ತಾ ಇರುವಂಥದ್ದು. 100/100 ಅಂತಲೇ ಹೇಳ್ಬೋದು ಈ ಪ್ರಾಡಕ್ಟ್ಗೂ ಕೂಡ. ಇವತ್ತಿನ ವಿಡಿಯೋದು ಲಾಸ್ಟ್ ಒಂದು ಪ್ರಾಡಕ್ಟ್ ಬಂದುಬಿಟ್ಟು ಮಸ್ಟ್ ಬೈ ಆ್ಯಂಡ್ ಹೈಲಿ ರೆಕಮೆಂಡೆಡ್ ಆ್ಯಂಡ್ ಸ್ಪೇಸ್ಫುಲ್ ಬ್ಯಾಂಗಲ್ ಸ್ಟೋರೇಜ್ ಬ್ಯಾಗ್. ಆ್ಯಕ್ಚುಲಿ ಇದನ್ನು ನಾನು ಬೈ ಮಾಡಿ ತುಂಬಾ ಯೂಸ್ಫುಲ್ ಆಗಿರೋ ಅಂಥದ್ದು. ಆ್ಯಕ್ಚುಲಿ ಇದನ್ನು ಕೊಡ್ತಿದ್ದಾರಲ್ಲ, ಅದಂತೂ ತುಂಬಾ ಕ್ಯೂಟ್ ಆಗಿದೆ. ತುಂಬಾ ಸ್ಪೇಷಿಯಸ್ ಆಗಿದೆ, ನೋಡ್ತಾ ಇರ್ಬೋದು ನೀವು. 1 2 3 4 5 6 ಬ್ಯಾಂಗಲ್ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಬ್ಯಾಕ್ ಟೈಪಲ್ಲಿ ಕೊಟ್ಟಿದ್ದಾರೆ. ಯಾವುದೇ ಥರ ಡ್ಯಾಮೇಜ್ ಆಗಬಾರ್ದು ಬ್ಯಾಂಗಲ್ಸು
ಯಾವುದೇ ಥರ ಕಲರ್ ಶೇಡ್ ಆಗಲ್ಲ ಇದ್ರೊಳಗೆ ಇಡೋದ್ರಿಂದ, ಯಾವುದೇ ಥರ ಮಿಸ್ಸಿಂಗ್ ಕೇಸ್ ಕೂಡ ಆಗೋದಿಲ್ಲ. ಈ ಬ್ಯಾಂಗಲ್ ಸ್ಟೋರೇಜ್ ಬ್ಯಾಗಿಂದ ಇದಕ್ಕೆ ಜಿಪ್ ಕೂಡ ಇದೆ, ಓಪನ್ ಮಾಡಲಿಕ್ಕೆ ತೆಗಿಲಿಕ್ಕೆ. ಆ್ಯಕ್ಚುಲಿ ಫುಲ್ 3 ಕಡೆನೂ ಕೂಡ ಜಿಪ್ ಇದೆ. ಈ ಕಡೆ ಕೂಡ ಜಿಪ್ ಇದೆ, ಆ್ಯಂಡ್ ಈ ಕಡೆ ಕೂಡ ಜಿಪ್ ಇದೆ, ಆ್ಯಂಡ್ ಈ ಕಡೆ ಕೂಡ ಜಿಪ್ ಇದೆ, ಆ್ಯಂಡ್ ಈ ಕಡೆ ಇಲ್ಲ. ಎಷ್ಟು ಕ್ಯೂಟಾಗಿನೂ ಕೂಡ ಇದೆ ಅಲ್ವಾ, ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಂತ. ಆ್ಯಕ್ಚುಲಿ ಕಲರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ಆಲ್ಮೋಸ್ಟ್ ಪಿಂಕ್ ಅಂದರೆ ಯಾವ ಗಲ್ಸಿಗೆ ಇಷ್ಟ ಆಗಲ್ಲ ಅಲ್ವಾ. ನೋಡ್ಬೋದು ಇನ್ನೇನು ಎಷ್ಟು ಚೆನ್ನಾಗಿದೆ ಅಂತ. ಆ್ಯಂಡ್ ಇದು ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಸ್ಪೇಸ್ಫುಲ್ ಅಂತ ಅಂದರೆ ಔಟ್ ಆಫ್ 100 ಔಟ್ ಆಫ್ 100 ಸ್ಪೇಸ್ಗೋಸ್ಕರ ಅದನ್ನ ನೋಡೋಕೆ ಹೋದರೆ ಎಷ್ಟು ಬ್ಯಾಂಗಲ್ಸ್ನ ಸ್ಟೋರ್ ಮಾಡ್ಬೋದು ಅಂತ ಹೇಳಿದ್ರೆ, ನೀವು ಈಗ ಬ್ಯಾಂಗಲ್ಸ್ನೆಲ್ಲ ಬಾಕ್ಸಲ್ಲಿ ಅಥವಾ ಹಾಗೆ ಕವರ್ನಲ್ಲಿ ಅಥವಾ ಹಾಗೆ ಡ್ರೆಸ್ಸಿಂಗ್ ಟೇಬಲ್ನಲ್ಲಿ ಬೀರುನಲ್ಲಿ ಇಟ್ಬಿಟ್ಟು ಡ್ಯಾಮೇಜ್ ಆಗಿಬಿಡುತ್ತೆ. ಬಟ್ ಈ ಥರ ಒಂದು ಸ್ಪೇಸಿಯಸ್ ಬ್ಯಾಗ್ನ ಪರ್ಚೇಸ್ ಮಾಡಿದ್ರೆ ನೀವು ಆರಾಮಾಗಿ ಸ್ಟೋರ್ ಮಾಡ್ಬೋದು ಬ್ಯಾಂಗಲ್ಸ್ನ. ನೋಡ್ತಾ ಇರ್ಬೋದು ನಾನು ಎಷ್ಟು ಬ್ಯಾಂಗಲ್ಸ್ಗಳನ್ನ ಹಾಕಿದ್ದೀನಿ, ಇನ್ನೂ ಕೂಡ ಎಷ್ಟೊಂದು ಸ್ಪೇಸ್ ಇದೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಒಳಗಡೆನೂ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಬ್ಯಾಂಗಲ್ಸ್ ಬಿದ್ದೋಗ್ಬಿಡುತ್ತೆ. ಜಾಸ್ತಿ ತೋರ್ಸೋಕೆ ಹೋದ್ರೆ ನಾನು ಆಮೇಲೆ ಈ ರೀತಿ ಜಿಪ್ ಹಾಕ್ಬಿಡ್ತೀನಿ. ನೀವು ಬಾಕ್ಸಲ್ಲಾದರೆ ತುಂಬ ಹುಡ್ಕೊತದಿರುತ್ತೆ, ಅಯ್ಯೋ ಈ ಬ್ಯಾಂಗಲಲ್ಲಿ ಆ ಬ್ಯಾಂಗಲಲ್ಲಿ ಅಂತ. ಬಟ್ ಇದು ನಾನು ರಿಸೀವ್ ಮಾಡ್ತು ಅಂದರೆ ನೀವು ಯಾವ್ಯಾವ ಬ್ಯಾಂಗಲ್ನ ಎಲ್ಲೆಲ್ಲಿ ಇಡಬೇಕು ಅಲ್ಲೆಲ್ಲಿ ಇಟ್ಕೊಬೋದು. ನೋಡಿ ನಾನು ಬ್ಯಾಂಗಲ್ಸ್ ಯಾವ ಥರ ಇಟ್ಟಿದ್ದೀನಿ. ಆ್ಯಕ್ಚುಲಿ ನಾನು ತುಂಬ ಬ್ಯಾಂಗಲ್ಸ್ನ ಯೂಸ್ ಮಾಡಲ್ಲ, ಅದೇ ಹೇಳಿದೆ ಅಲ್ವಾ, ಎಲ್ಲಾದರೂ ಹೋಗೋದಾದ್ರೆ ಡ್ರೆಸ್ಗೆ ಜೀನ್ಸ್ಗೆಲ್ಲ ನಾನು ಆ್ಯಕ್ಚುಲಿ ಒಂದು ಕಡೆ ಆ ಥರ ಯೂಸ್ ಮಾಡ್ಕೊತೀನಿ. ಆ್ಯಂಡ್ ಸ್ಯಾರಿಗಷ್ಟೇ ನಾನು ಬ್ಯಾಂಗಲ್ಸ್ನ ಯೂಸ್ ಮಾಡೋದು. ಆ್ಯಂಡ್ ಸ್ಯಾರಿಗೂ ಕೂಡ ಅಷ್ಟೇ ನಾನು ಕಲರೆಲ್ಲ ಯೂಸ್ ಮಾಡಲ್ಲ. ಬ್ಲೌಸ್ ಕಲರು, ಸ್ಯಾರಿ ಕಲರ್ ಈ ಥರ ಎಲ್ಲ ಯೂಸ್ ಮಾಡಲ್ಲ ಜಾಸ್ತಿ. ಆಲ್ಮೋಸ್ಟ್ ನಾನು ಗ್ರೀನ್ ಅಥವಾ ರೆಡ್ಡು, ಈ ನಾರ್ಮಲ್ ಇಲ್ಲಿದೆಯಲ್ಲ ಕಾಣಿಸ್ತಾ ಇದೆ ಅನ್ಕೊತೀನಿ, ಇದು ಗ್ರೀನ್. ಆ್ಯಂಡ್ ಇಲ್ಲಿ ಮೆರೂನ್ ಇದೆ ನೋಡಿ, ಮೆರೂನ್ ಆರ್ ರೆಡ್. ಈ ಥರ ಬ್ಯಾಂಗಲ್ಸ್ ನನಗೆ ತುಂಬ ಇಷ್ಟ ಆಗುತ್ತೆ. ಬ್ಲ್ಯಾಕ್ ಕಲರ್ ಕೂಡ ಬ್ಯಾಂಗಲ್ಸ್ ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಈ 3 ಥರ ಬ್ಯಾಂಗಲ್ಸ್ನ ಬಿಟ್ಟು ನಾನು ಜಾಸ್ತಿ ಬ್ಯಾಂಗಲ್ಸ್ನ ಯೂಸ್ ಮಾಡಲ್ಲ. ಸೊ ಹಾಗಾಗಿ ಜಾಸ್ತಿ ಬ್ಯಾಂಗಲ್ಸ್ನ ತಗೊಂಡಿಲ್ಲ, ಅಷ್ಟೇ ಬ್ಯಾಂಗಲ್ಸ್ ಇರೋದು. ಆ್ಯಂಡ್ ತುಂಬ ಈ ಮ್ಯಾಚಿಂಗ್ ಯೂಸ್ ಮಾಡೋ ಅಂಥವ್ರು ತುಂಬ ಜನ ಇರ್ತಾರೆ. ಅಂಥವ್ರು ಈ ಥರ ಬ್ಯಾಗ್ನ ಒಂದು ಪರ್ಚೇಸ್ ಮಾಡಿದ್ರೆ ಆ್ಯಕ್ಚುಲಿ ನನಗಿಂತ ನಿಮಗೆ ತುಂಬಾ ಯೂಸ್ಫುಲ್ ಅಂತಲೇ ಅನ್ಕೋಬೋದು. ಯಾಕಂದರೆ ನಮ್ಮದು ಆ ಬ್ಯಾಂಗಲ್ಲಿಲ್ಲ, ಈ ಬ್ಯಾಂಗಲ್ಲಿಲ್ಲ, ಆ ಬ್ಯಾಂಗಲಲ್ಲಿ ಇಟ್ವಿ, ಈ ಬ್ಯಾಂಗಲಲ್ಲಿ ಇಟ್ವಿ ಅನ್ನೋ ಇದೇ ಬರಲ್ಲ. ಇದ್ರೊಳಗಡೆ ಹಾಕಿಟ್ಬಿಟ್ರೆ ಯಾವಾಗ ಬೇಕಾದ್ರೂ ಯಾವ ಕಲರ್ ಬೇಕಾದ್ರೂ ಇಲ್ಲೇ ಇಟ್ಕೊಂಡು ಆರಾಮಾಗಿ ಹಾಕೊಂಡು ಬಿಡ್ಬೋದು. ಆ್ಯಂಡ್ ಯಾವುದೇ ಕಾರಣಕ್ಕೂ ಬ್ಯಾಂಗಲ್ಸ್ ಅಂತೂ ಬ್ರೋಕ್ ಅಂತೂ ಆಗೋದೇ ಇಲ್ಲ. ಆ್ಯಂಡ್ ಕಲರ್ ಶೇಡು ಕೂಡ ಆಗೋದಿಲ್ಲ. ಬಿಕಾಸ್ ಇದು ಏನಿದೆ ಇದು ತುಂಬ ತಿಕ್ಕಾಗಿದೆ, ಯಾವುದೇ ಥರ ಗಾಳಿನ ಒಳಗಡೆ ಹೋಗೋಕ್ಕೆ ಬಿಡೋದಿಲ್ಲ ಇದು. ಸೊ ಇದು ಕೂಡ ಅಷ್ಟೇ ಮಸ್ಟ್ ಬೈ ಆ್ಯಂಡ್ ವೆರಿ ಯೂಸ್ಫುಲ್ ಪ್ರಾಡಕ್ಟ್. ಆ ಕಡೆ ಈ ಕಡೆ ಆಡಿಸಿರೋದಕ್ಕೆ ಬಳೆ ಆಚೆ ಬಂದುಬಿಟ್ಟಿದೆ. ಆ್ಯಂಡ್ ಇದ್ರ ಪ್ರೈಸ್ ಬಂದ್ಬಿಟ್ಟು 220 ಅಂತ ಅನ್ಸುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಲಿಂಕ್ನ, ನೀವು ಹೋಗಿ ಚೆಕ್ ಮಾಡಿ, ಬೇಕಂದರೆ ಬೈ ಮಾಡ್ಬೋದು. ಆ್ಯಂಡ್ ನನ್ನೊಬ್ಳು ರಿವ್ಯೂ ನನ್ನ ಕೇಳಿ ನೀವು ಬೈ ಮಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಈ ಬ್ಯಾಗ್ನ ಈ ಸ್ಪೇಸಿಯಸ್ ಬ್ಯಾಗ್ನ ತುಂಬ ಜನ ಪರ್ಚೇಸ್ ಮಾಡಿದ್ದಾರೆ. ಆ್ಯಕ್ಚುಲಿ ನಾನು ರಿವ್ಯೂ ನೋಡ್ಬಿಟ್ಟೆ ಕೂಡ ನಾನು ಪರ್ಚೇಸ್ ಮಾಡಿರೋದು. ಅಗೇನ್ ಮತ್ತೆ ಹೇಳೋಕ್ಕಾಗಲ್ಲ, ಬಿಕಾಸ್ ನಾನು ರಿವ್ಯೂ ನೋಡಿದ್ರೆ ಯಾವುದೇ ಪ್ರಾಡಕ್ಟ್ನ ಪರ್ಚೇಸ್ ಮಾಡೋದೇ ಇಲ್ಲ. ಆ್ಯಂಡ್ ಇದನ್ನು ಕೂಡ ಅಷ್ಟೇ ರಿವ್ಯೂ ನೋಡ್ಬಿಟ್ಟೇ ಪರ್ಚೇಸ್ ಮಾಡಿರೋವಂಥದ್ದು. ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಈ ಪ್ರೈಸ್ಗೆ ಇದು ತುಂಬಾ ವರ್ತ್ ಅಂತ ಅನಿಸುತ್ತೆ. ಅದು ಬೇಕಂದರೆ ಹೋಗಿ ನೀವು ಚೆಕ್ ಮಾಡಿಕೊಂಡು ಪರ್ಚೇಸ್ ಮಾಡ್ಬೋದು. ಆ್ಯಕ್ಚುಲಿ ಇನ್ನೊಂದು ಏನಂದರೆ ಇಂಪಾರ್ಟೆಂಟ್ ವಿಷಯ ಬಂದುಬಿಟ್ಟು, ನಾನು ಆಗ್ಲಿಂದ ಹೇಳ್ತಾನೆ ಇದ್ದೀನಿ, ಹಾಗೆ ನೀವು ಕೂಡ ಏನೇ ಪರ್ಚೇಸ್ ಮಾಡಬೇಕು ಅಂದರೂ ಫಸ್ಟ್ ರಿವ್ಯೂನ ಚೆಕ್ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ಅದು ರೇಟಿಂಗ್ ಆಗಿರ್ಬೋದು ಅಥವಾ ರಿವ್ಯೂ ಆಗಿರ್ಬೋದು, ಅದು ಆ್ಯಕ್ಚುಲಿ ಏನು ಅವ್ರದ್ದು ಪರ್ಚೇಸ್ ಮಾಡಿರೋದು ರಿಯಲ್ ಇಮೇಜಸ್ ಇರುತ್ತೆ ಅಥವಾ ಅವರ ಮನಸ್ಸಲ್ಲಿ ಆ ಪ್ರಾಡಕ್ಟ್ ಬಗ್ಗೆ ಏನು ಹೇಳಿರ್ತಾರೆ ಅದನ್ನು ಅವರು ರೈಟಿಂಗಲ್ಲಿ ಕೂಡ ಹಾಕಿರ್ತಾರೆ. ಅದನ್ನು ಕೂಡ ಓದಿ ನೀವು ಪರ್ಚೇಸ್ ಮಾಡ್ಬೋದು. ಅಥವಾ ಫೋಟೋಸು ವೀಡಿಯೋಸ್ನ ಅಪ್ಲೋಡ್ ಮಾಡಿರ್ತಾರೆ, ಅಲ್ಲಾದರೂ ನೋಡಿಬಿಟ್ಟು ನೀವು ಪರ್ಚೇಸ್ ಮಾಡ್ಬೋದು. ಅಥವಾ ರೇಟಿಂಗಲ್ಲಿ ನೋಡ್ಬೋದು, ಸ್ಟಾರಲ್ಲಿ ಕೊಟ್ಟಿರ್ತಾರೆ ರೇಟಿಂಗ್ನ 4 ಸ್ಟಾರ್, 3 ಸ್ಟಾರ್, 2 ಸ್ಟಾರ್, 1, 5
ಇಲ್ಲಿ ತನಕ ಸ್ಟಾರ್ಸ್ ಕೂಡ ಇರುತ್ತೆ. ನೀವು ಹೋಗಿ ಚೆಕ್ ಮಾಡಿ ಸ್ಟಾರ್ ಅಥವಾ ರಿವ್ಯೂಸ್, ಇದು ಫೋಟೋಸ್ ವಿಡಿಯೋಸ್ ಅಥವಾ ಅವರ ರೈಟಿಂಗಲ್ಲಿ ಏನು ಹಾಕಿರ್ತಾರೆ ಅದನ್ನೆಲ್ಲ ಹೋಗಿ ನೀವು ಚೆಕ್ ಮಾಡಿಬಿಟ್ಟು ಬೈ ಮಾಡಿ ಅಂತ ಹೇಳ್ತೀನಿ. ಬಿಕಾಸ್ ಬೈ ಮಾಡಿಬಿಟ್ಟು ನನಗೆ ಆ ಥರ ಆಯಿತು ಈ ಥರ ಆಯಿತು ಅನ್ನೋ ಇದೇ ಇರಲ್ಲ. ಸುಮ್ಮನೆ ರಿಟರ್ನ್ ಹಾಕೋದು ಅದು ಇದು ತಲೆನೋವು ಬದಲು ನೀವು ಹೋಗಿ ರಿವ್ಯೂನ ಚೆಕ್ ಮಾಡಿಬಿಟ್ರೆ ಅವ್ರು ಡ್ರೆಸ್ಸಸ್ ಆಗಿದ್ರೆ ಅವ್ರು ವೇರ್ ಮಾಡಿರೋ ವಿಡಿಯೋಸ್ ಫೋಟೋಸ್ಗಳನ್ನ ಹಾಕಿರ್ತಾರೆ. ಏನು ಪೀಪಲ್ಸ್ ಬೈ ಮಾಡಿರ್ತಾರೆ ಅವರೆಲ್ಲ ಅವರು ವೇರ್ ಮಾಡಿರೋದು ವಿಡಿಯೋಸ್ ಫೋಟೋಸ್ನ ಹಾಕಿರ್ತಾರೆ. ಆ್ಯಂಡ್ ಬೇರೆಯವ್ರು ಯಾಕೆ ನಾನು ಕೂಡ ರಿವ್ಯೂನ ಹಾಕಿರ್ತೀನಿ. ಸ್ವಲ್ಪ ವಿಡಿಯೋಸ್ ಫೋಟೋಸ್ ಹಾಕಿರಲ್ಲ, ರೈಟಿಂಗಲ್ಲಿ ಹಾಕಿರ್ತೀನಿ. ಕೆಲವೊಂದು ಪ್ರಾಡಕ್ಟ್ಸ್, ಈ ಥರ ಪ್ರಾಡಕ್ಟ್ಸ್ನೆಲ್ಲ ನಾನು ಫೋಟೋ ಕೂಡ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಆ್ಯಂಡ್ ಸ್ಟಾರ್ ಕೂಡ ಕೊಡ್ತಾ ಇರ್ತೀನಿ ರಿವ್ಯೂಸ್ನ. ನೀವು ಹೋಗಿ ಅದನ್ನು ಚೆಕ್ ಮಾಡಿಬಿಟ್ಟು ನೀವು ಪರ್ಚೇಸ್ ಮಾಡಿದ್ರೆ ಇನ್ನೂ ಆ್ಯಕ್ಚುಲಿ ಗುಡ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇವತ್ತಿನ ವ್ಲಾಗ್ ಐ ಥಿಂಕ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಆ್ಯಂಡ್ ಎಲ್ಲರಿಗೂ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊತೀನಿ. ಆ್ಯಂಡ್ ಇಷ್ಟ ಆಗಿತ್ತು ಆ್ಯಂಡ್ ಯೂಸ್ಫುಲ್ ಆಗಿತ್ತು ಅಂತ ಅನಿಸಿದ್ರೆ ನೀವು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಲವ್ ಯು, ಥ್ಯಾಂಕ್ ಯು. ನನ್ನ ವ್ಲಾಗ್ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಏನಾದರೂ ಇನ್ನೂ ಇಂಪ್ರೂವ್ ಮಾಡ್ಕೊಳ್ಳೋಂಥದ್ದು ಇದ್ದರೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಬೋದು. ನಾನು ಯಾವುದೇ ಥರ ಬೇಜಾರು ಕೂಡ ಮಾಡ್ಕೊಳ್ಳೋದಿಲ್ಲ. ಆ್ಯಂಡ್ ನಿಮ್ಮ ಸಪೋರ್ಟ್ ನನಗೆ ಬೇಕು, ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಇನ್ನೂ 3 ವೀಡಿಯೋಸ್ಗಾಗಿ ನಾನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಿಕಾಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ವೀಡಿಯೋ ಅಪ್ಲೋಡ್ ಮಾಡೋವಂಥದ್ದು ಫಸ್ಟ್ ನಿಮಗೆ ಬಂದು ತಲುಪುತ್ತೆ. ಅಂದರೆ ನೋಟಿಫಿಕೇಷನಲ್ಲಿ ಗೊತ್ತಾಗ್ಬಿಡುತ್ತೆ ನಾನು ವೀಡಿಯೋನ ಹಾಕಿರುವಂಥದ್ದು. ಸೊ ನೀವು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ನೋಟಿಫಿಕೇಷನ್ ಡೈರೆಕ್ಟ್ ನಿಮಗೆ ಬಂದುಬಿಡುತ್ತೆ. ಸೊ ನೀವೇ ಫಸ್ಟ್ ವೀಡಿಯೋನ ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಕೀಪ್ ಸಪೋರ್ಟ್, ಲವ್ ಯು, ಬೈ ಬಾಯ್, ಥ್ಯಾಂಕ್ ಯು. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀನಿ. ಬಾಯ್ ಬಾಯ್.